ಯಾಕೆ ವಿದ್ಯಾ ಹಂಗ್ ನೋಡ್ತಿದ್ಯಾ? ಯಾಕೆ ಇಸ್ಕೊಳಲ್ವಾ? ಅದು ನಮ್ ಗೌಡ್ರಿ ಇಲ್ದೇನೆ ನಾನ್ ಹೆಂಗ್ ಇಸ್ಕೊಂಡ್ಲಿ? ದೊಡಪ್ಪ, ಏನ್ಲ ನೀವು ಜೈಲ್ಗೆ ಹೋಗೋದಕ್ಕೆ ಕಾರಣ ಆಗಿ ನಮ್ಮ ಅಟ್ಟಿಯವ್ರು ಎಲ್ರಿಗೂ ಅವಮಾನ ಮಾಡಿ ನಮ್ ಎಲ್ರಿಗೂ ತೊಂದರೆ ಕೊಟ್ಟವಳು ಯಾರು ಅನ್ನೋ ಸತ್ಯ ಗೊತ್ತಾಯ್ತು. ಏಯ್ ಏನ್ಲ ಹೇಳ್ತಾ ಇದ್ಯಾ? ಹೂ ದೊಡಪ್ಪ, ಜೈಲಿಗೆ ಹೋಗಿದ್ದಾಗ್ಲಿಂದ್ರೂ ನನ್ ರಕ್ತ ಕುದೀತಾ ಇತ್ತು. ನಿಮ್ ನೋವು ಸಂಕಟ ಇದಕ್ಕೆಲ್ಲ ಕಾರಣ ಆದವಳು ಯಾರು ಅನ್ನೋ ಸತ್ಯ ಗೊತ್ತಾಗೋವರೆಗೂ ಯಾವ್ದಕ್ಕೂ ಮುಕ್ತಿ ಇಲ್ಲ ಅನ್ನೋದು ನನಗೆ ಗೊತ್ತಾಯ್ತು. ಅದ್ರಲ್ಲೂ ನಿಂಗೆ ಅವತ್ತು ಎದೇನೋ ಬಂದಾಗ್ಲಿಂದ್ಲೂ ಛೇ ನಮ್ಮಿಂದ ಅವಳನ್ನ ಕಂಡಿಡಿಯೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ನನ್ ಕಣ್ಣಿಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ ದೊಡಪ್ಪ. ಅದಕ್ಕೆಯ ಬೆನ್ನಿಗೆ ಬಿದ್ದಿದ್ ಬೇತಾಳ ತರ ಅವ್ನ ಲೌಕಿಯಿಂದ ಬಿದ್ದು ಸತ್ಯ ಏನು ಅಂತ ಬಾಯಿ ಬಿಡಿಸಿನ ದೊಡಪ್ಪ. ಹೇಳ ಅವಳು ಯಾರು ಅಂತ. ಅವಳನ್ನ ಸಿಗದು ಈ ಮನೆಗೆ ತೋರಣ ಕಟ್ಬಿಡ್ತೀನಿ. ಹೇಳ ಅವಳು ಯಾರು ಅಂತ. ದೊಡಪ್ಪ, ನಾವ್ ಎಲ್ರು ಶತ್ರು ಹೊರಗಿನವ್ರು ಅಂತ ಅಂದ್ಕೊಂಡಿವಿ. ಅವರು ಹೊರಗಿನವ್ರಲ್ಲ, ನಮ್ ಮಟ್ಟಿಗೆ ಸೇರಿದವ್ರೆಯ. ಸುಭಾಷ, ನಿಜ ಹೇಳ್ತಿದ್ಯನ್ಲ? ನೀನ್ ಈಟ್ ದೊಡ್ಡ ಜವಾಬ್ದಾರಿ ತಕೊಂಡು ಅವಳು ಯಾರು ಅಂತ ಕಂಡಿಡ್ದೀಯ. ಬಾವ ಭದ್ರ ಮಾಡಕ್ಕಾಗ್ತಿರೋ ಕೆಲ್ಸವ ನೀನ್ ಮಾಡಿದ್ಯಾ ಮಗ್ನೆ? ನಮ್ ದೊಡ್ಡಪ್ಪಂಗ ಆಟೆಲ್ಲ ಅವಮಾನ ಮಾಡಿ ಆಟೆಲ್ಲ ನೋವು ಕೊಟ್ಟವಳು ಅಲ್ಲಿ ಎಲ್ಲೋ ನೆಮ್ಮದಿಯಾಗಿ ಕುಂತವಳೆ ಅಂತಂದ್ರೆ ನನ್ಗೆ ಹೆಂಗ್ ನಿದ್ದೆ ಬಂದತ್ ಹೇಳು? ಅದಕ್ಕೆ ಅವಳನ್ನ ದೊಡ್ಡಪ್ಪನ ಮುಂದ್ಗಡೆ ತಂದು ನಿಲ್ಲಿಸ್ಬೇಕು ಅಂತ ಯಾರಿಗೂ ಹೇಳ್ದೆ ನಾನು ಒಬ್ಬನೇ ಕಷ್ಟಪಟ್ಟೆ. ನಿಂಗು ಜವಾಬ್ದಾರಿ ಬಂದೈತೆ ಅನ್ನೋದನ್ನ ನಾನು ಇವತ್ತು ಒಪ್ತೆ ಸುಭಾಷ್. ಅವಳು ಯಾರು ಅಂತ ಗೊತ್ತಾದ್ಮೇಲೆ ತುಂಡಾಗಿ ಕತ್ರಸದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ವರದಿ ಒಪ್ಪಿಸ್ತಿದ್ಯಾ? ಅವ್ರು ಹೊರಗಿನವ್ರು ಆಗಿದ್ದಿದ್ರೆ ನೀನ್ ಹೇಳ್ದಂಗೆ ಮಾಡ್ತಾ ಇದ್ದೆ. ಆದ್ರೆ ಅವ್ರು ನಮ್ಮ ಅಟ್ಟಿಯವರೇ ಆಗಿರೋದ್ರಿಂದ ಅವ್ರಿಗೇನ್ ಶಿಕ್ಷೆ ಕೊಡ್ಬೇಕು ಅಂತ ದೊಡ್ಡಪ್ಪನೇ ತೀರ್ಮಾನ ಮಾಡ್ಲಿ ಅಂತ ಸುಮ್ಕಾದೆ. ಅವಳು ಯಾರೇ ಆದ್ರೂ ಅವಳನ್ನ ಸುಮ್ನೆ ಬಿಡೋ ಮಾತೇ ಇಲ್ಲ ಸುಭಾಸ. ಅವಳು ಯಾರು ಅಂತ ಹೇಳು. ಏ ಸುಭಾಷ, ಅವಳು ಯಾರು ಅಂತ ಹೇಳ. ಅವ್ರು ಯಾರು ಅನ್ನೋದನ್ನ ಆ ಲೋಕಿನೇ ಬಂದು ಹೇಳ್ತಾನೆ. ಮನೇಲಿ ಯಾರಾದ್ರೂ ಇದ್ರಾ? ಯಾರು?
ಅಯ್ಯೋ ನೀವ್ಯಾಕೆ ಇಲ್ಲಿಗೆ ಬರಕ್ ಹೋದ್ರಿ? ನಂಗೆ ತವ್ರ ಮನೆ ಅಂತೂ ಇಲ್ಲ. ತವ್ರ ಮನೆ ಪ್ರೀತಿ ಬಯಸಿ ಇಲ್ಲಿ ಗಂಟ ಬಂದ್ರೆ ನೀವು ಬಾಗ್ಲಲ್ಲೇ ಹಿಂಗ್ ಹೇಳ್ತಿದ್ದೀರಲ್ಲ. ತೆಪ್ಪಾಗಿ ತಿಳ್ಕೊಬೇಡ ಕಣವ. ನಮ್ಮ ಅಳಿಯಂದ್ರು ಅಟ್ಟಿಲೇ ಅವ್ರೆ. ಅವ್ರು ಏನಾದ್ರೂ ನಿನ್ನ ನೋಡ್ಬಿಟ್ರೆ ಏನಾಗತ್ತೆ ಅಂತ ನಿಂಗೆ ಗೊತ್ತದಲ್ಲ. ನಿಮ್ ಆತಂಕ ನಂಗೆ ಅರ್ಥ ಆಯ್ತದೆ. ನಾನು ನನ್ ತವ್ರ ಮನೆ ಪ್ರೀತಿ ಬಯಸಿ ಇಲ್ಲಿ ಗಂಟ ಬಂದೆ. ನಿಮ್ಮಿಂದ ಆ ವಾತ್ಸಲ್ಯ ಬಯಸ್ ಬಂದೀವ್ನಿ. ದಯವಿಟ್ಟು ನಿರಾಸೆ ಮಾಡ್ಬೇಡಿ. ಬಸ್ರಿ ಬೈಕೇನ ತೀರಿಸ್ಬೇಕು ಅಂತಾರೆ. ಇವ್ರ ತವ್ರ ಮನೆಗೆ ಹೋಗ್ಬೇಕು ಅನ್ನೋ ಆಸೆನ ನನ್ನ ಕೈ ಈಡೇರ್ಸಕ್ಕಾಗ್ಲಿಲ್ಲ. ಕೊನೆ ಪಕ್ಷ ತಮ್ಮನ ಹೆಂಡತಿ ನೋಡ್ಬೇಕು ಅಂತ ಆಸೆ ಪಟ್ಲು. ಅದಕ್ಕೋಸ್ಕರ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ದಯವಿಟ್ಟು ಇದೊಂದು ಆಸೆನಾದ್ರೂ ಈಡೇರ್ಸಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಸರಿ, ಬನ್ನಿ. ಬನ್ನಿ, ಕುಂತ್ಕೊಳ್ಳಿ. ಯಾರು ನನ್ನ ತೆಪ್ಪಾಗಿ ತಿಳ್ಕೊಬೇಡಿ. ನಾನು ನನ್ನ ತಮ್ಮ ಮತ್ತೆ ಅವನ ಹೆಂಡತಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ನಂಗೆ ಗೊತ್ತು ಭದ್ರ ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡು ಕೂಗಾಡ್ತಾನೆ ಅಂತ. ಆದ್ರೆ ಏನ್ ಮಾಡ್ನಿ, ಏಟೇ ಪ್ರಯತ್ನ ಪಟ್ರು ನನ್ ಮನ್ಸು ಒಪ್ನಿಲ್ಲ. ಅದಕ್ಕೆ ಬಂದ್ಬಿಟ್ಟೆ. ಹೆಂಗಿದೇವ ವಿದ್ಯಾ? ನನಗೆ ಭದ್ರ ಎಲ್ಲಿ? ಹೇಳವ ವಿದ್ಯಾ, ಭದ್ರ ಎಲ್ಲಿ? ಸ್ನಾನಕ್ಕೆ ಹೋಗಿದ್ರು, ಸಿದ್ಧ ಆಗ್ತವ್ರೆ. ಸರಿ, ಒಳ್ಳೇದೇ ಆಯ್ತು. ಅವನ್ ಏನಾರು ನನ್ನ ನೋಡಿದ್ರೆ ಕೋಪ ಮಾಡ್ಕೊಂಡ್ ಕೂಗಾಡ್ಬಿಡ್ತಾನೆ. ಅವನ್ ಬರಷ್ಟರಲ್ಲಿ ನಾವ್ ಹೊಂಟೈತೀವಿ. ಅಮ್ಮ, ಒಂದ್ ತಟ್ಟೆ ಕೊಡ್ತೀರಾ? ಸರು, ಹೋಗ್ ತಕೊಂಬಾವ. ನಿನ್ ಮದ್ವೆಗಂತೂ ಬರಕ್ ಆಗ್ಲಿಲ್ಲ. ಈಗ್ಲಾರು ತಕೋ ಇದ್ನ. ಯಾಕ್ ವಿದ್ಯಾ ಹಂಗ್ ನೋಡ್ತಿದ್ಯಾ? ಯಾಕೆ ಇಸ್ಕೊಳಲ್ವಾ? ಅದು ನಮ್ ಗೌಡ್ರಿ ಇಲ್ದೇನೆ ನಾನ್ ಹೆಂಗ್ ಇಸ್ಕೊಂಡ್ಲಿ? ಅಮ್ಮ, ನೀವಾದ್ರೂ ಹೇಳಿ ಅಮ್ಮ. ವಿದ್ಯಾ, ಯಾವ ಹೆಣ್ಣುನು ಅರ್ಶನ, ಕುಂಕುಮ, ಬಳೆ, ಹೂವು ಇವನ್ನೆಲ್ಲ ಬ್ಯಾಡ ಅನ್ಬಾರ್ದು. ಮೇಲಾಗಿ ಭವಾನಿ ಬಸ್ರಿ ಅವಳು ಬಯಸಿ ಬಯಸಿ ಕೊಡ್ತಾವಳೆ. ಬ್ಯಾಡ ಅನ್ಬಾರ್ದವ, ತಕ.
ಅವ್ವ ಏಟ್ಕಿಂತ ಫೋನ್ ಮಾಡಿದ್ರು ಫೋನ್ ಎತ್ತತಿಲ್ಲ ಕಣವ್ವ. ಅಯ್ಯೋ ಇನ್ನೊಂದ್ಕಿತ ಮಾಡೆ. ನೀನ್ ಯಾರಿಗ್ ಫೋನ್ ಮಾಡ್ತಿದ್ಯೋ? ಇನ್ನೊಂದ್ 10 ನಿಮಿಷಕ್ಕೆ ಅವನು ಇಲ್ಲಿರ್ತಾನೆ. ನಾನ್ ಹೇಳ್ತಾ ಇರೋದ್ ನಿಜ ಕಣವ. ಯಾರ್ ಬಗ್ಗೆ ಹೇಳ್ತಾ ಇದೆ ಅದಕ್ಕೆ? ಈಟೆಲ್ಲ ಆದ್ರೂ ಈಟ್ ಧೈರ್ಯವಾಗಿ ಮಾತಾಡ್ತಿದ್ಯಲ್ಲ, ನಿನ್ನನ್ನು ಮೆಚ್ಚಲೇಬೇಕು ಸಾವಿತ್ರಿ. ಇನ್ನು ನಾಟಕ ಮಾಡ್ಬೇಡ ಕಣವ್ವ. ನಿನ್ ನಾಟಕಕ್ಕೆ ಆ ಲೋಕಿನೇ ಬಂದು ಕೊನೆ ಪರ್ದ ಎಳಿತಾನೆ. ನೀನ್ ಏನೇನೋ ಹೇಳಿ ನಮ್ಮನ್ ಹೆದರ್ಸ್ಬೇಕು ಅನ್ಕೊಂಡಿದ್ಯಲ್ಲ, ಅದೆಲ್ಲ ಸಾಧ್ಯ ಇಲ್ಲ. ನಾವ್ಯಾಕ ಆ ಲೋಕಿಗೆ ಫೋನ್ ಮಾಡೋಣ? ಸಬ್ಬಾಷ್ ಸಾವಿತ್ರಿ, ಕೊನೆ ಗಂಟ್ಲುವೆ ನಿನ್ ತೆಪ್ಪನ ಒಪ್ಕೊಳಕ್ಕೆ ಇಲ್ಲ ನೋಡು ನೀನು. ಇದ ನೀನ್ ನೋಡಿದ್ಮೇಲೆ ಏನ್ ಹೇಳ್ತೀಯ ಅಂತ ನೋಡ್ಬೇಕು ಅಂತ ಆಸೆ ಆಯ್ತದ. ಸರಿಯಾಗಿ ನೋಡ್ಬಿಟ್ಟು ಏಳು. ನೀನ್ ಮಾಡ್ಬೇಕಾಗಿರೋದು ಈತೆಯ ಸತ್ಯ ಹೇಳ್ಬೇಕು. ಅದು ಬೇರೆ ಯಾರು ಅಲ್ಲ, ನಿಮ್ಮ ಮಟ್ಟಿಲೆ ಅವರಲ್ಲ, ಗೌಡ್ರು ತಂಗಿ ಮಗಳು ವಿನಂತಿ. ಅವ್ವಂಗೂ ಮಗಳಿಗುವೆ ಈ ಈಶ್ವರಿ ಯಾರು ಅಂತ ಇವಾಗ ಅರ್ಥ ಆಗಿರ್ಬೇಕಲ್ವೇ? ಈಗ್ಲೇ ಬೆವ್ತ್ಬಿಟ್ರೆ ಹೆಂಗವ ಸಾವಿತ್ರಿ? ಲೋಕಿ ಬಂದು ಬಾವನ್ ಮುಂದೆ ಇನ್ನು ಸತ್ಯ ಒಪ್ಕತ್ತಾನಿರು, ಆಗ ಬೆವ್ರುವಂತೆ. ನೋಡು ಬಂದೇ ಬಿಟ್ಟ. ಅವ್ವ ಮಗಳು ಈಗೇನ್ ಹೇಳ್ತೀರವ್ವ?